ತುಂಗಭದ್ರಾ ನದಿಯಲ್ಲಿ ಮೂವರು ನೀರು ಪಾಲಾಗಿರುವಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯಕ್ಕೆ ತೆರಳಿದಂತ ಹಾಸನದ ಜಾಬ್ಗಲ್ ವಿದ್ಯಾರ್ಥಿಗಳು ಅವರು ಈಗ ನೀರು ಪಾಲಾಗಿದ್ದಾರೆ. ಅರಸೀಕೆರೆಯ ಜಾಬ್ಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಮೂವರು ಯುವಕರು ಮಂತ್ರಾಲಯಕ್ಕೆ ತೆರಳಿದ್ರು. ಹಾಸನ ಮೂಲದವರು ಅರಸೀಕೆರೆಯ ಜಾಬ್ಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ರು. ಮೂವರು ಯುವಕರು ಕೂಡ ತುಂಗಭದ್ರಾ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಅವರು ನಾಪತ್ತೆಯಾಗಿದ್ದಾರೆ. ಬದುಕಿದ್ದಾರೋ ಇಲ್ವೋ ಅನ್ನುವಂತ ಆತಂಕ ಮನೆಯವರಿಗಾದ್ರೆ ಮತ್ತೊಂದು ಕಡೆಯಲ್ಲಿ ಅವರನ್ನ ಪತ್ತೆ ಹಚ್ಚುವಂತ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಜೀವಂತವಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಪತ್ತೆಯಾಗಿದ್ದಾರೆ. ಸ್ನಾನಕ್ಕೆ ಅಂತ ಹೋಗಿದ್ರು, ಆ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. ಈಗ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿರೋದ್ರಿಂದ ನಾಪತ್ತೆ ಆದಂತವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ತುಂಗಭದ್ರಾ ನದಿಯಲ್ಲಿ ಮೂವರು ನೀರು ಪಾಲಾಗಿರುವಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯಕ್ಕೆ ತೆರಳಿದಂತ ಹಾಸನದ ಜಾಬ್ಗಲ್ ವಿದ್ಯಾರ್ಥಿಗಳು ಅವರು ಈಗ ನೀರು ಪಾಲಾಗಿದ್ದಾರೆ. ಅರಸೀಕೆರೆಯ ಜಾಬ್ಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಮೂವರು ಯುವಕರು ಮಂತ್ರಾಲಯಕ್ಕೆ ತೆರಳಿದ್ರು. ಹಾಸನ ಮೂಲದವರು ಅರಸೀಕೆರೆಯ ಜಾಬ್ಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ರು. ಮೂವರು ಯುವಕರು ಕೂಡ ತುಂಗಭದ್ರಾ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಅವರು ನಾಪತ್ತೆಯಾಗಿದ್ದಾರೆ. ಬದುಕಿದ್ದಾರೋ ಇಲ್ವೋ ಅನ್ನುವಂತ ಆತಂಕ ಮನೆಯವರಿಗಾದ್ರೆ ಮತ್ತೊಂದು ಕಡೆಯಲ್ಲಿ ಅವರನ್ನ ಪತ್ತೆ ಹಚ್ಚುವಂತ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಜೀವಂತವಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಪತ್ತೆಯಾಗಿದ್ದಾರೆ. ಸ್ನಾನಕ್ಕೆ ಅಂತ ಹೋಗಿದ್ರು, ಆ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. ಈಗ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿರೋದ್ರಿಂದ ನಾಪತ್ತೆ ಆದಂತವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ತುಂಗಭದ್ರಾ ನದಿಯಲ್ಲಿ ಮೂವರು ನೀರು ಪಾಲಾಗಿರುವಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯಕ್ಕೆ ತೆರಳಿದಂತ ಹಾಸನದ ಜಾಬ್ಗಲ್ ವಿದ್ಯಾರ್ಥಿಗಳು ಅವರು ಈಗ ನೀರು ಪಾಲಾಗಿದ್ದಾರೆ. ಅರಸೀಕೆರೆಯ ಜಾಬ್ಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಮೂವರು ಯುವಕರು ಮಂತ್ರಾಲಯಕ್ಕೆ ತೆರಳಿದ್ರು. ಹಾಸನ ಮೂಲದವರು ಅರಸೀಕೆರೆಯ ಜಾಬ್ಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ರು. ಮೂವರು ಯುವಕರು ಕೂಡ ತುಂಗಭದ್ರಾ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಅವರು ನಾಪತ್ತೆಯಾಗಿದ್ದಾರೆ. ಬದುಕಿದ್ದಾರೋ ಇಲ್ವೋ ಅನ್ನುವಂತ ಆತಂಕ ಮನೆಯವರಿಗಾದ್ರೆ ಮತ್ತೊಂದು ಕಡೆಯಲ್ಲಿ ಅವರನ್ನ ಪತ್ತೆ ಹಚ್ಚುವಂತ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಜೀವಂತವಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಪತ್ತೆಯಾಗಿದ್ದಾರೆ. ಸ್ನಾನಕ್ಕೆ ಅಂತ ಹೋಗಿದ್ರು, ಆ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. ಈಗ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿರೋದ್ರಿಂದ ನಾಪತ್ತೆ ಆದಂತವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ತುಂಗಭದ್ರಾ ನದಿಯಲ್ಲಿ ಮೂವರು ನೀರು ಪಾಲಾಗಿರುವಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯಕ್ಕೆ ತೆರಳಿದಂತ ಹಾಸನದ ಜಾಬ್ಗಲ್ ವಿದ್ಯಾರ್ಥಿಗಳು ಅವರು ಈಗ ನೀರು ಪಾಲಾಗಿದ್ದಾರೆ. ಅರಸೀಕೆರೆಯ ಜಾಬ್ಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಮೂವರು ಯುವಕರು ಮಂತ್ರಾಲಯಕ್ಕೆ ತೆರಳಿದ್ರು. ಹಾಸನ ಮೂಲದವರು ಅರಸೀಕೆರೆಯ ಜಾಬ್ಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ರು. ಮೂವರು ಯುವಕರು ಕೂಡ ತುಂಗಭದ್ರಾ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಅವರು ನಾಪತ್ತೆಯಾಗಿದ್ದಾರೆ. ಬದುಕಿದ್ದಾರೋ ಇಲ್ವೋ ಅನ್ನುವಂತ ಆತಂಕ ಮನೆಯವರಿಗಾದ್ರೆ ಮತ್ತೊಂದು ಕಡೆಯಲ್ಲಿ ಅವರನ್ನ ಪತ್ತೆ ಹಚ್ಚುವಂತ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಜೀವಂತವಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಪತ್ತೆಯಾಗಿದ್ದಾರೆ. ಸ್ನಾನಕ್ಕೆ ಅಂತ ಹೋಗಿದ್ರು, ಆ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. ಈಗ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿರೋದ್ರಿಂದ ನಾಪತ್ತೆ ಆದಂತವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ತುಂಗಭದ್ರಾ ನದಿಯಲ್ಲಿ ಮೂವರು ನೀರು ಪಾಲಾಗಿರುವಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯಕ್ಕೆ ತೆರಳಿದಂತ ಹಾಸನದ ಜಾಬ್ಗಲ್ ವಿದ್ಯಾರ್ಥಿಗಳು ಅವರು ಈಗ ನೀರು ಪಾಲಾಗಿದ್ದಾರೆ. ಅರಸೀಕೆರೆಯ ಜಾಬ್ಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಮೂವರು ಯುವಕರು ಮಂತ್ರಾಲಯಕ್ಕೆ ತೆರಳಿದ್ರು. ಹಾಸನ ಮೂಲದವರು ಅರಸೀಕೆರೆಯ ಜಾಬ್ಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ರು. ಮೂವರು ಯುವಕರು ಕೂಡ ತುಂಗಭದ್ರಾ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಅವರು ನಾಪತ್ತೆಯಾಗಿದ್ದಾರೆ. ಬದುಕಿದ್ದಾರೋ ಇಲ್ವೋ ಅನ್ನುವಂತ ಆತಂಕ ಮನೆಯವರಿಗಾದ್ರೆ ಮತ್ತೊಂದು ಕಡೆಯಲ್ಲಿ ಅವರನ್ನ
ಪತ್ತೆ ಹಚ್ಚುವಂತ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಜೀವಂತವಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಪತ್ತೆಯಾಗಿದ್ದಾರೆ. ಸ್ನಾನಕ್ಕೆ ಅಂತ ಹೋಗಿದ್ರು, ಆ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. ಈಗ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿರೋದ್ರಿಂದ ನಾಪತ್ತೆ ಆದಂತವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ತುಂಗಭದ್ರಾ ನದಿಯಲ್ಲಿ ಮೂವರು ನೀರು ಪಾಲಾಗಿರುವಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯಕ್ಕೆ ತೆರಳಿದಂತ ಹಾಸನದ ಜಾವಗಲ್ ವಿದ್ಯಾರ್ಥಿಗಳು ಅವರು ಈಗ ನೀರು ಪಾಲಾಗಿದ್ದಾರೆ. ಅರಸೀಕೆರೆಯ ಜಾವಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಮೂವರು ಯುವಕರು ಮಂತ್ರಾಲಯಕ್ಕೆ ತೆರಳಿದ್ರು. ಹಾಸನ ಮೂಲದವರು. ಅರಸೀಕೆರೆಯ ಜಾವಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ರು. ಮೂವರು ಯುವಕರು ಕೂಡ ತುಂಗಭದ್ರಾ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಅವರು ನಾಪತ್ತೆಯಾಗಿದ್ದಾರೆ. ಬದುಕಿದ್ದಾರೋ ಇಲ್ವೋ ಅನ್ನುವಂತ ಆತಂಕ ಮನೆಯವರಿಗಾದ್ರೆ, ಮತ್ತೊಂದು ಕಡೆಯಲ್ಲಿ ಅವರನ್ನ ಪತ್ತೆ ಹಚ್ಚುವಂತ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಜೀವಂತವಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಪತ್ತೆಯಾಗಿದ್ದಾರೆ. ಸ್ನಾನಕ್ಕೆ ಅಂತ ಹೋಗಿದ್ರು, ಆ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. ಈಗ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿರೋದ್ರಿಂದ ನಾಪತ್ತೆ ಆದಂತವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ತುಂಗಭದ್ರಾ ನದಿಯಲ್ಲಿ ಮೂವರು ನೀರು ಪಾಲಾಗಿರುವಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯಕ್ಕೆ ತೆರಳಿದಂತ ಹಾಸನದ ಜಾವಗಲ್ ವಿದ್ಯಾರ್ಥಿಗಳು ಅವರು ಈಗ ನೀರು ಪಾಲಾಗಿದ್ದಾರೆ. ಅರಸೀಕೆರೆಯ ಜಾವಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಮೂವರು ಯುವಕರು ಮಂತ್ರಾಲಯಕ್ಕೆ ತೆರಳಿದ್ರು. ಹಾಸನ ಮೂಲದವರು. ಅರಸೀಕೆರೆಯ ಜಾವಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ರು. ಮೂವರು ಯುವಕರು ಕೂಡ ತುಂಗಭದ್ರಾ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಅವರು ನಾಪತ್ತೆಯಾಗಿದ್ದಾರೆ. ಬದುಕಿದ್ದಾರೋ ಇಲ್ವೋ ಅನ್ನುವಂತ ಆತಂಕ ಮನೆಯವರಿಗಾದ್ರೆ, ಮತ್ತೊಂದು ಕಡೆಯಲ್ಲಿ ಅವರನ್ನ ಪತ್ತೆ ಹಚ್ಚುವಂತ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಜೀವಂತವಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಪತ್ತೆಯಾಗಿದ್ದಾರೆ. ಸ್ನಾನಕ್ಕೆ ಅಂತ ಹೋಗಿದ್ರು, ಆ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. ಈಗ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿರೋದ್ರಿಂದ ನಾಪತ್ತೆ ಆದಂತವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ತುಂಗಭದ್ರಾ ನದಿಯಲ್ಲಿ ಮೂವರು ನೀರು ಪಾಲಾಗಿರುವಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯಕ್ಕೆ ತೆರಳಿದಂತ ಹಾಸನದ ಜಾವಗಲ್ ವಿದ್ಯಾರ್ಥಿಗಳು ಅವರು ಈಗ ನೀರು ಪಾಲಾಗಿದ್ದಾರೆ. ಅರಸೀಕೆರೆಯ ಜಾವಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಮೂವರು ಯುವಕರು ಮಂತ್ರಾಲಯಕ್ಕೆ ತೆರಳಿದ್ರು. ಹಾಸನ ಮೂಲದವರು. ಅರಸೀಕೆರೆಯ ಜಾವಗಲ್ ಗ್ರಾಮದ ಯುವಕರು ನೀರು ಪಾಲಾಗಿದ್ದಾರೆ. ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ರು. ಮೂವರು ಯುವಕರು ಕೂಡ ತುಂಗಭದ್ರಾ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ಅವರು ನಾಪತ್ತೆಯಾಗಿದ್ದಾರೆ. ಬದುಕಿದ್ದಾರೋ ಇಲ್ವೋ ಅನ್ನುವಂತ ಆತಂಕ ಮನೆಯವರಿಗಾದ್ರೆ, ಮತ್ತೊಂದು ಕಡೆಯಲ್ಲಿ ಅವರನ್ನ ಪತ್ತೆ ಹಚ್ಚುವಂತ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಜೀವಂತವಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಪತ್ತೆಯಾಗಿದ್ದಾರೆ. ಸ್ನಾನಕ್ಕೆ ಅಂತ ಹೋಗಿದ್ರು, ಆ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. ಈಗ ನದಿಯಲ್ಲಿ ಮೂವರು ಕೂಡ ಕೊಚ್ಕೊಂಡು ಹೋಗಿರೋದ್ರಿಂದ ನಾಪತ್ತೆ ಆದಂತವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ.